ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSP ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಷನ್ ಮಾಡಪ್ಪ ಅಂದರೆ, ನಾವು ಹಲವಾರು ಮೊದಲು ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದು ಯಾವ ಬೇಸ್ ಮೇಲಪ್ಪ ಅಂದರೆ, ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ನೋಡಿಕೊಂಡು ಯಾವ ಎಕ್ಸಾಮ್ನ ಪದೇ ರಿಪೀಟ್ ಆಗಿದಾವಲ್ಲ, ಅಂದರೆ ಆ ಏರಿಯಾದಲ್ಲಿ ಒಂದು ಕ್ವಶನ್ಸ್ 100% ಬಂದೇ ಬಂದಿರ್ತದೆ. ಸೊ ಅಂಥವುಗಳನ್ನ ಸೆಲೆಕ್ಟ್ ಮಾಡಿ ನಾವು ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಸೊ ಅದೇ ಥರ ಇನ್ನೊಂದೇನಪ್ಪ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ, ಯಾವುದೇ ನೀವು ಬೇಕಾದ್ರೆ ವರ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಆ ಒಂದು ಟಾಪಿಕ್ ಮೇಲೆ ಪ್ರತಿ ಎಕ್ಸಾಮ್ ಮೇಲೆ ಒಂದು ಎಕ್ಸಾಮ್ ಮೇಲೆ ಕ್ವಶನ್ ಬಂದೇ ಬಂದದ. ಹೌದಾ? ಇನ್ನು ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಮಾಡಿ ಇತ್ತೀಚೆಗೆ ಆಸ್ಕರ್ ಅವಾರ್ಡ್ ಪ್ರಶಸ್ತಿನ ಕೊಟ್ಟರು. ಸೊ ಆ ಆಸ್ಕರ್ ಅವಾರ್ಡ್ ನಮ್ಮ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ, ಲಾಸ್ಟ್ ಒಂದು 2-3 ವರ್ಷದ ಹಿಂದ್ಗಡೆ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಕೆಲವೊಂದು ಕ್ವಶನ್ ಪೇಪರಲ್ಲಿ ಪದೇ ಕ್ವಶನ್ಸ್ಗಳು ಬಂದಿದ್ದಾವೆ. ಹೌದಾ? ಸೇಮ್ ಕ್ವಶನ್ ಇಲ್ಲ ಅಂದರೂ ಕೂಡ ಅದೇ ಒಂದು ಏರಿಯಾದಲ್ಲಿ ಬೇರೆ ಬೇರೆ ಟೈಪ್ ಕ್ವಶನ್ಸ್ಗಳ ಕೇಳಿದ್ದನ್ನು ನಾವು ನೋಡ್ಬೋದು. ಹೌದಾ? ಅದಕ್ಕೊಂದು 2-3 ಎಕ್ಸಾಂಪಲ್ ಕೊಡೋದಾದ್ರೆ, ಈಗೇನು 545 ಎಕ್ಸಾಮ್ ಆಯ್ತಲ್ಲ, ಹೌದಾ? 545 PSI ಎಕ್ಸಾಮು ಎಕ್ಸಾಮ್ ಆಯಿತು, KEದ ಕನೆಕ್ಟ್ ಮಾಡಿದಲ್ಲ. ಸೊ ಅದರಲ್ಲಿ ಒಂದು ಕ್ವಶನ್ ಕೇಳಿದ್ದ, ಈ ಹಾನರರಿ ಅಕಾಡೆಮಿ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರಂತ, ಅಂದರೆ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಕ್ವಶನ್ ಕೇಳಿದ್ದ. ಸೊ ಅದ್ಯಾವುದು ಸತ್ಯಜಿತ್ ರೇ, ನಿಮಗೆಲ್ಲ ಗೊತ್ತಿರೋ ವಿಚಾರ, ಸತ್ಯಜಿತ್ ರೇ, ಅದನ್ನು ಕೂಡ ಕ್ವಶನ್ ಕೇಳಿದ. ಅದೇ ರೀತಿ ಅದಕ್ಕಿಂತ ಮುಂಚೆ ಒಂದು KSIS PSI ಎಕ್ಸಾಮ್ ಮಾಡುತ್ತೆ ರೀ. ಅಲ್ಲಿ 2022ರಲ್ಲಿ ನಾವು ಕ್ವಶನ್ ಏನು ಕೇಳಿದ್ಪ ಅಂದರೆ, 2022ರಲ್ಲಿ ಬೆಸ್ಟ್ ಆ್ಯಕ್ಟರ್, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಆಸ್ಕರ್ ಅವಾರ್ಡಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿನ ಯಾರು ಪಡ್ಕೊಂಡಾರಂತೆ? ವಿಲ್ ಸ್ಮಿತ್ ಅಂತೇಳಿ ಪಡ್ಕೊಂಡಿದ್ರು. ರೈಟ್? ಹೀಗೆ ನೀವು ಇನ್ನೂ ಹಲವಾರು ಕ್ವಶನ್ ಪೇಪರ್, ನಾನು ಜಸ್ಟ್ ಒಂದು 2 ಎಕ್ಸಾಂಪಲ್ ಕೊಟ್ಟೆ. ಅದಾದಮೇಲೆ ಈ ಬುಕರ್ ಪ್ರೈಸ್ 2022ರಲ್ಲಿ ಬುಕರ್ ಪ್ರೈಸ್ ಯಾರು ತೊಗೊಂಡ್ರು? 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ, ಅಂದರೆ ಸೆಹನ್ ಕರುಣಾತಿಲಕ್ ಅವರು ಬುಕ್ಗೆ ಸಿಕ್ಕಿತ್ತು. ಅದನ್ನು ಕೂಡ ಕ್ವಶನ್ ಕೇಳಿದ್ದ PSI ಕ್ವಶನಲ್ಲಿ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಂಬಂಧಪಟ್ಟಂಗೆ ಕ್ವಶನ್ನ ಕೇಳಿದ್ದ. ಜ್ಞಾನಪೀಠ ಪ್ರಶಸ್ತಿ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಕೇಳಿದ್ದನ್ನು ನೋಡಿರ್ಬೋದು ನಾವು. ಹೌದಾ? ಹೀಗೆ ಮತ್ತು ನೋಬೆಲ್ ಪ್ರಶಸ್ತಿ, ಹೀಗೆ ಹಲವಾರು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಬರ್ತಾನೆ. ಅದು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಕರೆಂಟ್ ಅಫೇರ್ಸ್ನ ಒಂದು ಸಾಗರ ಇದ್ದಂಗೆ ರೀ. ಹೌದಾ? ಸೊ ಅದರಲ್ಲಿ ನಾವು ಏನು ಓದಬೇಕು, ಏನು ಓದಬಾರ್ದನ್ನು ನೀವು ಫಸ್ಟ್ ತಿಳ್ಕೊಬೇಕು. ಅಲ್ಲದಾ? ಸೊ ಅದಕ್ಕೋಸ್ಕರ ಈ ಒಂದು ಪ್ರಶಸ್ತಿಯಲ್ಲಿ ಒಂದು ಪ್ರಮುಖವಾದ ಪ್ರಶಸ್ತಿ ಯಾವುದಪ್ಪ ಅಂದರೆ, ಅದು ಈ ಆಸ್ಕರ್ ಪ್ರಶಸ್ತಿ. ಅಂತ ಹಲವಾರು ಪ್ರಮುಖದ ನೋಬೆಲ್ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಬುಕರ್ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ, ಹೌದಾ? ಹೀಗೆ ಅದಾವ. ಅವು ಬಂದಾಗ ಮಾತಾಡೋಣ. ನಾವು ಜ್ಞಾನಪೀಠ ಪ್ರಶಸ್ತಿ ಇತ್ತೀಚೆಗೆ ಕೊಟ್ಟರೆ ಅದನ್ನು ಕೂಡ ಡಿಸ್ಕಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಯಾವುದು ಆಸ್ಕರ್ ಪ್ರಶಸ್ತಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೌದಾ? ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ ಒಂದು ಎಕ್ಸಾಮ್ 100% ಕ್ವಶನ್ ಕೇಳೋಕೆ ಹೇಳ್ತಾರೆ. ಹೌದಾ? ನೀವು ಬೇಕಾದ್ರೆ ತೆಗೆದು ನೋಡ್ಬೋದು ಕ್ವಶನ್ ಪೇಪರ್. ನಾನು ಆಲ್ರೆಡಿ ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ಹೌದಾ? ಈಗ ನೋಡಿರಿ, ಈ ಒಂದು ಆಸ್ಕರ್ ಪ್ರಶಸ್ತಿ ಇಲ್ಲ, ಈ ಆಸ್ಕರ್ ಪ್ರಶಸ್ತಿ ಅಂದರೂ ಒಂದೇ, ಮತ್ತು ಅಕಾಡೆಮಿ ಪ್ರಶಸ್ತಿ ಅಂದರೂ ಒಂದೇ. ಹೌದಾ? ನಿಮ್ಗೆ ನಾಳೆ ಅಕಾಡೆಮಿ, ಈಗ ಟೇಕ್ ಫಾರ್ ಎಕ್ಸಾಂಪಲ್ 545 PSI ಏನು ಕ್ವಶನ್ ಕೇಳಿಪ್ಪ ಅಂದರೆ, ಹಾನರರಿ ಅಕಾಡೆಮಿ ಅವಾರ್ಡ್ ಅಂತ ಕ್ವಶನ್ ಕೇಳಿದ್ದ. ಹಾನರರಿ ಆಸ್ಕರ್ ಅವಾರ್ಡ್ ಅಂತ ಕ್ವಶನ್ ಕೇಳಿದ್ದಿಲ್ಲ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಆವಾಗ ಅದು ಬೇರೆ ಇದು ಬೇರೆ ತಿಳ್ಕೊಬಾರ್ದು. ಹಾನರರಿ ಅಕಾಡೆಮಿ ಪ್ರಶಸ್ತಿ ಅಂದರೂ ಒಂದೇ, ಮತ್ತು ಆಸ್ಕರ್ ಪ್ರಶಸ್ತಿ ಅಂದರೂ ಒಂದೇ. ಹೌದಾ? ಹಾಗಾದರೆ ಇದ್ರದ್ದು ಫಸ್ಟ್ ಸ್ಥಾಪನೆ ಆಗಿದೆಯಪ್ಪ ಅಂದರೆ 1929 ಫಸ್ಟ್ ಆಸ್ಕರ್ ಅವಾರ್ಡ್ನ ಸ್ಥಾಪನೆ ಮಾಡ್ತಾರೆ. ಇದ್ರ ಇನ್ನೊಂದು ಹೆಸರು ಏನಪ್ಪ ಅಂದರೆ ಅಕಾಡೆಮಿ ಅವಾರ್ಡ್. ನೆಕ್ಸ್ಟು ಈ ಪ್ರಶಸ್ತಿ ಇಲ್ಲ, ಯಾವ ಕ್ಷೇತ್ರದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಅಂತ ಕ್ವಶನ್ ಕೇಳ್ತಾನೆ. ಅಂದರೆ ಈ ಪ್ರಶಸ್ತಿ ನೀಡುವಂಥ ಕ್ಷೇತ್ರ ಯಾವುದಂತೆ? ಸೊ ಜಗತ್ತಿನಲ್ಲಿಯೇ ಈ ಚಲನಚಿತ್ರ ಕ್ಷೇತ್ರ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದರೆ ಅದು ಆಸ್ಕರ್ ಪ್ರಶಸ್ತಿ. ರೈಟ್? ಅದೇ ರೀತಿ ನಮ್ಮ ಈ ಪ್ರಶಸ್ತಿಗೆ ನಮ್ಮ ಭಾರತದಲ್ಲಿ ಕೂಡ ಪಡ್ಕೊಂಡ್ರು. ಹಾಗಾದರೆ ಆಸ್ಕರ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಈ ಭಾನು ಅತ್ತಯ್ಯ ಅಂತ ಬರ್ತಾರೆ. ಹೌದಾ? ಭಾನು ಅತ್ತಯ್ಯ ಯಾವುದು ಕಾಸ್ಟ್ಯೂಮ್ ಡಿಸೈನ್, ಹೌದಾ, ಕಾಸ್ಟ್ಯೂಮ್ ಡಿಸೈನ್ ಆಗಿ ವರ್ಕ್ ಮಾಡಿದ್ದಾರೆ. ಯಾವ ಫಿಲ್ಮ್ ಅಂದರೆ ಗಾಂಧಿ ಫಿಲ್ಮ್. 1983ರಲ್ಲಿ ಐ ಥಿಂಕ್ ಅವಾಗ ಏನಪ್ಪ ಅಂದರೆ ಫಸ್ಟ್ ಪಡ್ಕೊಂಡ ವ್ಯಕ್ತಿ ಯಾರಪ್ಪ ಅಂದರೆ ಭಾನು ಅತ್ತಯ್ಯ. ಅದೇ ರೀತಿ ಇನ್ನೊಂದು ಯಾರಪ್ಪ ಅಂದರೆ AR ರೆಹಮಾನ್, ಅವರು ಕೂಡ ಏನಪ್ಪ ಅಂದರೆ ಒಂದು ನಮ್ಮ ಏನು ಈ ಆಸ್ಕರ್ ಪ್ರಶಸ್ತಿ ಸಿಗೈತೆ ಭಾರತದಿಂದ. ನೆಕ್ಸ್ಟ್ ಹಾನರರಿ ಅಕಾಡೆಮಿ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಅದು ಸತ್ಯಜಿತ್ ರೇ. ಹೌದಾ? ನೆಕ್ಸ್ಟ್ ನಿಮ್ಮ ಕ್ವಶನ್ ಕೇಳ್ತಾನೆ, ಏನು ಗೊತ್ತಾ, ಈ 2020 ಲಾಸ್ಟಲ್ಲಿ, ಹೌದಾ, ಯಾರು ಕೊಡ್ರಪ್ಪ ಅಂದರೆ ಈ RR ಫಿಲ್ಮ್, RRR ಫಿಲ್ಮಲ್ಲಿ ಈಗ ನಾಟು ಸಾಂಗ್ ಐತಲ್ಲ, ಅನ್ಸ್ಕೋದಪ್ಪ ಬೆಸ್ಟ್ ಸಾಂಗ್ ಕೆಟಗರಿಲಿ ಅದು ಕೂಡ ಪ್ರಶಸ್ತಿ ಸಿಗೈತೆ. ಭಾರತದಲ್ಲಿ ಮಾತಾಡ್ತೀನಿ ನಾನು. ಅದಾದಮೇಲೆ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್,
ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತಂದರೆ ದಿ ಎಲಿಫೆಂಟ್ ವಿಸ್ಪರೇಜ್ ಅಂತ ಒಂದು ಫಿಲ್ಮ್ ಬರುತ್ತೆ, ಹೌದಾ. ಆ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್ ಅದಕ್ಕೂ ಕೂಡ ಏನಪ್ಪ ಅಂದರೆ ಲಾಸ್ಟ್ ವರ್ಷದಲ್ಲಿ ಭಾರತದಿಂದ ಪಡ್ಕೊಂಡಿರ್ತಕ್ಕಂಥ ಫಿಲ್ಮ್ ಅದು, ಹೌದಾ. ಅದಾದಮೇಲೆ ಹೀಗೆ ಇಷ್ಟೇನಪ್ಪ ಅಂದರೆ ನಮ್ಮ ಭಾರತದಲ್ಲಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಏನು ಗೊತ್ತಾ, ಈ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗಿರ್ತಕ್ಕಂಥ ಭಾರತದ ಮೊದಲ ಫಿಲ್ಮ್ ಯಾವ್ದು ಕ್ವಶನ್, ಗೆದ್ದಿರ್ತಕ್ಕಂಥಲ್ಲ, ಜಸ್ಟ್ ನಾಮಿನೇಟ್ ಆಗಿರ್ತಕ್ಕಂಥ ಮೊದಲ ಫಿಲ್ಮ್ ಯಾವುದಪ್ಪ ಅಂದರೆ ಅದು ಮದರ್ ಇಂಡಿಯಾ ಅಂತೇಳಿ, ಹೌದಾ. ಮದರ್ ಇಂಡಿಯಾ ಅಂತ ಮೊದಲ ಪೈಲ ಡಾಕ್ಯುಮೆಂಟ್ರಿ ಫಿಲ್ಮ್ ಯಾವುದಪ್ಪ ಅಂದರೆ ಅದು ಮೊದಲ ಚಲನಚಿತ್ರನೇ ಏನು ನಾಮಿನೇಟ್ ಆಗಿರ್ತಕ್ಕಂಥ ಫಿಲ್ಮ್ ಯಾವುದಪ್ಪ ಅಂದರೆ ಮದರ್ ಇಂಡಿಯಾ ಅಂತೇಳಿ, ಭಾರತದಿಂದ, ರೈಟ್, ಭಾರತದಿಂದ. ನೆಕ್ಸ್ಟ್ ಈಗ ಈ ಒಂದು ಈಗ ಹಾಗಾದರೆ ಇದನ್ನ ಅಕಾಡೆಮಿ ಅವಾರ್ಡ್ ಅಂತ ಕರೀತಾರೆ. ಈಗ 2026 ಮಣ್ಣಿಗೆ ಸಂಬಂಧಪಟ್ಟ ಡಿಸ್ಕಷನ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಇಲ್ಲಿ ಇದು ಎಷ್ಟನೇ ಆವೃತ್ತಿ ಅಂತ ಕ್ವಶನ್ ಕೇಳ್ತಾರೆ ಕೆ ಎಕ್ಸಾಮ್ನವು, ಡೈರೆಕ್ಟ್ ಕ್ವಶನ್ ಎಷ್ಟನೇ ಅಂಕೆ ಸಂಖ್ಯೆಗಳು ಭಾಳ ಕ್ವಶನ್ ಕೇಳ್ತಾರೆ. ಅಲ್ಲಿ ಏನಾಗಿ ಕೇಳ್ಬೋದು, ಈ ಅಕಾಡೆಮಿ ಅವಾರ್ಡ್ ಅಥವಾ ಆಸ್ಕರ್ ಪ್ರಶಸ್ತಿನಿ 2026 ನೀಡಿದ್ರಲ್ಲ ಅದು ಎಷ್ಟನೇ ಆವೃತ್ತಿ ಅಂತ ಕ್ವಶನ್ ಕೇಳಿದ್ರೆ ಅದು 98ನೇ ಆವೃತ್ತಿ, ಅದು ಎಡಿಷನ್, ರೈಟ್. ಈ ಪ್ರಶಸ್ತಿಯನ್ನು ನೀಡುವಂಥ ಸ್ಥಳ ಏನಪ್ಪ ಅಂದರೆ ಅಮೆರಿಕದ ಲಾಸ್ ಆಂಜಲೀಸ್. ಇಲ್ಲಿ ಲಾಸ್ ಆಂಜಲೀಸ್ ಅಮೆರಿಕದ ಕೊಡ್ತಾರೆ, ಅಮೆರಿಕ. ನೆಕ್ಸ್ಟು ಈ ಪ್ರಶಸ್ತಿ ಇದೆಯಲ್ಲ, ಯಾವ ಫೀಲ್ಡಿಗೆ ಕೊಡ್ತಾರಪ್ಪ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ, ಇದು ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ. ಹಾಗಾದರೆ 2026ರಲ್ಲಿ ನಮ್ಮ ಭಾರತದಿಂದ ಏನಪ್ಪ ಅಂದರೆ ಈ ಕಾಂತಾರ ಫಿಲ್ಮ್, ಹೌದಾ, ಕಾಂತಾರ ಫಿಲ್ಮ್ ಏನಪ್ಪ ಅಂದರೆ ಬೆಸ್ಟ್ ಫಿಲ್ಮ್ ಏನು ನಾಮಿನೇಟ್ ಆಗಿತ್ತು, ಬಟ್ ಫೈನಲ್ ಏನು ಗೆದ್ದಿಲ್ಲ. ಅದು ಜಸ್ಟ್ ನಾಮಿನೇಟ್ ಆಗಿರ್ತಕ್ಕಂಥ ಕನ್ನಡ ಫಿಲ್ಮ್ ಏನಪ್ಪ ಅಂದರೆ ಅದು ಕಾಂತಾರ. ನೆಕ್ಸ್ಟ್ ಹಾಗಾದರೆ 2026ರಲ್ಲಿ ಪಡ್ಕೊಂಡಿರ್ತಕ್ಕಂಥ ಬೆಸ್ಟ್ ಫಿಲ್ಮ್ ಯಾವಪ್ಪ ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಯಾವ್ದ್ರಿ, ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ, ಬೆಸ್ಟ್ ಫಿಲ್ಮ್ ಯಾವುದು, ಇದಕ್ಕೆ ಫಿಲ್ಮ್ ಸಿಕ್ಕತ್ತೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ, ಹೌದಾ. ಈ ಥರದ ಡೈರೆಕ್ಟರ್ ಯಾರಪ್ಪ ಅಂದರೆ ಪೌಲ್ ಥಾಮ್ಸನ್ ಆ್ಯಂಡರ್ಸನ್ ಅಂತೇಳಿ, ನೆನಪಿಡು ಆ್ಯಂಡರ್ಸನ್, ಹೌದಾ, ಆ್ಯಂಡರ್ಸನ್. ಈ ಬೆಸ್ಟ್ ಫಿಲ್ಮ್ ಇದು. ಮತ್ತೇನು ಯಾವುದೋ ಎಕ್ಸಾಮಲ್ಲಿ, ಕರ್ನಾಟಕದ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳ್ತಾ, ಈ ಕೆಳಗಿನ ಯಾವ ಒಂದು ಚಲನಚಿತ್ರ ಅತಿ ಹೆಚ್ಚು ಕ್ಷೇತ್ರದಲ್ಲಿ, ಅತಿ ಹೆಚ್ಚು ಫೀಲ್ಡಲ್ಲಿ ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಯಾವುದಂತ, ಅಂದರೆ ಅತಿ ಹೆಚ್ಚು ಆ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಫಿಲ್ಮ್ ಅವಾರ್ಡ್ ಸಿಕ್ಕತ್ತೆ ಅದು ಅಂತ ಯಾವುದೋ ಕ್ವಶನ್ ಕೇಳಿದ್ದ. ಸೊ ಆ ಥರ ಏನು ಇಲ್ಲಿ ಕ್ವಶನ್ ಕೇಳಿದರೆ 2026ರಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಫಿಲ್ಮ್ ಯಾವಪ್ಪ ಅಂದರೆ ಇದೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ, ಹೌದಾ. ಪೌಲ್ ಆ್ಯಂಡರ್ಸನ್ ಇದ್ರ ಡೈರೆಕ್ಟರ್. ನೆಕ್ಸ್ಟ್ ಫಿಲ್ಮ್ ಆಯ್ತಾ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಬೆಸ್ಟ್ ಆ್ಯಕ್ಟರ್, ಅತ್ಯುತ್ತಮ ನಟ ಅತ್ಯುತ್ತಮ ನಟ ಯಾರಪ್ಪ ಅಂದರೆ ಮೈಕಲ್ ಜೋರ್ಡಾನ್ ಅಂತೇಳಿ, ಹೌದಾ. ಮೈಕಲ್ ಜೋರ್ಡಾನ್ ಅವನು ಫಿಲ್ಮ್ ಕ್ವಶನ್ ಕೇಳ್ಬೋದು ನೀವು. ಮೈಕಲ್ ಜೋರ್ಡಾನ್ ಅವು ಯಾವ ಒಂದು ಫಿಲ್ಮ್ ಮತ್ತು ಕ್ವಶನ್ ಕೇಳಿದರೆ ಅದಪ್ಪ ಅಂದರೆ ಸಿನ್ನರ್ಸ್ ಅಂತೇಳಿ, ಸಿನ್ನರ್ಸ್ ನೆನಪಿಟ್ಕೋಬೇಕು ಹಿಂಗೆ, ಹೌದಾ. ಸಿನ್ನರ್ಸ್, ಹೌದಾ. ಮೈಕಲ್ ಜೋರ್ಡಾನ್ ಅತ್ಯುತ್ತಮ ನಟ ಮೈಕಲ್ ಜೋರ್ಡಾನು. ಅವು ಫಿಲ್ಮ್ ಯಾವಪ್ಪ ಅಂದರೆ ಸಿನ್ನರ್ಸ್. ಈ ನೆಕ್ಸ್ಟ್ ಕ್ವಶನ್ ಕೇಳಪ್ಪ ಅಂದರೆ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಫಿಲ್ಮ್ ಯಾವಪ್ಪ ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ. ಬಟ್ ಅತಿ ಹೆಚ್ಚು ಕ್ಷೇತ್ರದಲ್ಲಿ ನಾಮಿನೇಟ್ ಆಗಿರ್ತಕ್ಕಂಥ ಫಿಲ್ಮ್ ಏನಪ್ಪ ಅಂದರೆ ಈ ಸಿನ್ನರ್ಸ್ ಅಂತೇಳಿ, ಸಿನ್ನರ್ಸ್. ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾರಪ್ಪ ಅಂದರೆ ಯಾವುದು ಜೆಸ್ಸಿ ಬಕ್ಲಿ. ನೋಡಿ ಹೆಂಗೆ ಹೆಸರ ನೆನಪಿಟ್ಟು ಹೋಗ್ಬೇಕು, ಜೆಸ್ಸಿ ಬಕ್ಲಿ. ಇವ್ರ ಫಿಲ್ಮ್ ಯಾವಪ್ಪ ಅಂದರೆ ಹ್ಯಾಮ್ನೆಟ್. ಇವ್ರ ಫಿಲ್ಮ್ ಯಾವುದು ಹ್ಯಾಮ್ನೆಟ್. ಇನ್ನು ಕ್ವಶನ್ ಕೇಳ್ತಾ ನೆನಪಿಡ್ಬೇಕು. ಅತಿ ಹೆಚ್ಚು ಬಾರಿ ನಾಮಿನೇಟ್ ಆಗಿರ್ತಕ್ಕಂಥ ಫಿಲ್ಮ್ ಯಾವಪ್ಪ ಅಂದರೆ ಅದು ಸಿನ್ನರ್ಸ್. ಎಷ್ಟು ಪ್ರಶಸ್ತಿಗೆ ಎಷ್ಟು ಕ್ಷೇತ್ರದಲ್ಲಿ ನಾಮಿನೇಟ್ ಆಗಿತ್ತು ಅಂದರೆ 16 ಕ್ಷೇತ್ರದಲ್ಲಿ. ಅತಿ ಹೆಚ್ಚು ಅವಾರ್ಡ್ ತೊಗೊಂಡಿರ್ತಕ್ಕಂಥದ್ದು ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಎಷ್ಟು ಪ್ರಶಸ್ತಿ ಗೆದ್ಕೊಂಡಪ್ಪ ಅಂದರೆ 6 ಪ್ರಶಸ್ತಿನ ಗೆದ್ಕೊಂಡು, 6 ಪ್ರಶಸ್ತಿನ ಗೆದ್ಕೊಂಡು, ರೈಟ್. ನೆಕ್ಸ್ಟ್ ಇಷ್ಟೇನಪ್ಪ ಅಂದರೆ ನಮ್ಮ ಎಕ್ಸಾಮ್ಗೆ ನೆನಪಿಟ್ಕೋಬೇಕು. ಇಷ್ಟೇನಪ್ಪ ಅಂದರೆ ಕೇಳೋ ಚಾನ್ಸ್ ಇದೆ. ಜಸ್ಟ್ ಏನು ನೆನಪಿಟ್ಕೋಬೇಕು, ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಮತ್ತು ಏನಪ್ಪ ಅಂದರೆ ಅತ್ಯುತ್ತಮ ಚಿತ್ರ, ಹೌದಾ. ಆ ಥರ ಡೈರೆಕ್ಟರ್ ಯಾರು. ನೆಕ್ಸ್ಟ್ ಇವರಿಬ್ಬರು ಅತ್ಯುತ್ತಮ ನಟ ಮತ್ತು ನಟಿ ಯಾವ ಒಂದು ಫಿಲ್ಮಲ್ಲಿ ಪಡ್ಕೊಂಡು, ಯಾವುದೊಂದು ಫಿಲ್ಮ್ ಅವ್ರದ್ದು ಚಲನಚಿತ್ರ ಯಾವುದು, ನಮ್ಮ ಭಾರತದ ಸಾಧನೆ ಏನು, ಹೌದಾ. ಇವನೇನಪ್ಪ ಅಂದರೆ ಇಷ್ಟ ನೀವು ಇದಕ್ಕೆ ಸಂಬಂಧಪಟ್ಟ ನೆನಪಿಟ್ಕೋಬೇಕು, ರೈಟ್. ನೆನಪಿಡ್ತಾರಲ್ಲ, ಓಕೆ. ಈ ವಿಡಿಯೋ ಸಂಬಂಧಪಟ್ಟಂಗೆ ಇಷ್ಟು ಪ್ರೊಸೆಸ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಲಿ.
ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಹೌದಾ, ಆ ಜ್ಞಾನಪೀಠ ಪ್ರಶಸ್ತಿ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಗೆ. ಆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತು ಏನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಇಷ್ಟು ನಿಮಗೆ ಇದಕ್ಕಿಂತ ಹೆಚ್ಚು ಗೊತ್ತಿರೋ ಏನು ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಇಷ್ಟಾದರೂ ಗೊತ್ತಿರಬೇಕು. ರೈಟ್, ಓಕೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಒಂದು ಏನಪ್ಪ ಅಂದರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರೂ ಕೂಡ ನೆಗ್ಲಿಜೆನ್ಸ್ ಮಾಡೋಕೆ ಹೋಗ್ಬೇಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಕೋಡ್ ಆಫ್ ಕಂಡಕ್ಟು ಅದು ಇದು ಅಂತ ಅಂದ್ಕೊಂಡು ಯಾರು ಕನ್ಫ್ಯೂಷನ್ಸಲ್ಲಿ ಇರೋಕೆ ಹೋಗ್ಬೇಡ್ರಿ. ಇಂದಿಲ್ಲ ನಾಳೆ 1 ದಿನ 2 ದಿನ ಲೇಟ್ ಆಗ್ಬೋದು, ಅಥವಾ 15 ದಿನ ಲೇಟ್ ಆಗ್ಬೋದು, 1 ತಿಂಗಳು ಲೇಟ್ ಆಗ್ಬೋದು, ಆದರೆ 100% ನೋಟಿಫಿಕೇಶನ್ ಆಗೇ ಆಗ್ತೈತಿ. ಅದೇ ನೀವು PSI ನೋಟಿಫಿಕೇಶನ್ ಭಾಳ ಎಷ್ಟು ಯಾವಾಗ ಆಗುತ್ತೆ ಸರ್, ಯಾವಾಗ ಆಗುತ್ತೆ ನೀವು ಕಮೆಂಟ್ ಹಾಕ್ತೀರಿ. ಹೌದಾ, ಎಷ್ಟು ಜನ ಫೋನ್ ಹಚ್ಚಿ ಕೇಳಾಕತ್ತೀರಿ, ಬಟ್ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಆಕೈತಿ, ಇನ್ನೊಂದು 2 ತಿಂಗಳು ಬಿಟ್ಟು ಆಕೈತಿ, ನಾಳೆ ಆಕೈತಿ, ನಾಡ್ದಾಕೈತಿ ಅಂತ ಹೇಳಂಗಿಲ್ಲ. ಯಾಕಂದರೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಇಲ್ಲ. 600 ಪೋಸ್ಟ್ ಅದಾವ, ಅದರಲ್ಲಿ 300 ಒಮ್ಮೆ ಕರಿತೀನಿ ಅಂದಿದ್ದಾರೆ, ಬಟ್ ಯಾವಾಗ ಕರಿತಾರೆ ಗೊತ್ತಿಲ್ಲ. ಕರೆದಾಗ ಅದ್ರ ಬಗ್ಗೆ ಮಾತಾಡೋಣ, ಅಲ್ಲಿವರೆಗೂ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಈಗೇನು 8,000 ಹುದ್ದೆಗಳಲ್ಲ, ಇಂದಿಲ್ಲ ನಾಳೆ ಲೇಟ್ ಆಗ್ಬೋದು, ಆದರೆ 100% ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕರೆದೇ ಕರೀತಾರೆ. ನೀವು ಏನಪ್ಪ ಅಂದರೆ ಓದೋದ್ರ ಕಡೆ ಗಮನವನ್ನು ಕೊಡ್ರಿ ಅಂತ ಹೇಳ್ತಾ ಇವನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.